ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರೂ ಕೂಡ 9ನೇ ತರಗತಿಗೆ ತುಂಬುವುದರ ಸುಸ್ವಾಗತವನ್ನು ಕೋರುತ್ತಾ, ಉಪಭಾಷೆ ಕನ್ನಡ. ಈ ಒಂದು ಭಾಷೆಯಲ್ಲಿ ಗೊತ್ತಿರೋ ಹಾಗೆ ನಮ್ಮ ಮಾತೃ ಭಾಷೆಯ ಬಗ್ಗೆ ಆಳವಾಗಿರ್ತಕ್ಕಂತಹ ಅಧ್ಯಯನವನ್ನು ತಿಳಿದುಕೊಳ್ಳುವ ದೃಷ್ಟಿಯಿಂದ ನಮಗೆ ದ್ವಿಭಾಷಾ ಸೂತ್ರದ ಅನ್ವಯ ಉಪಭಾಷೆ ಕನ್ನಡ, ದ್ವಿತೀಯ ಭಾಷೆ ಇಂಗ್ಲೀಷ್, ತೃತೀಯ ಭಾಷೆ ಹಿಂದಿ ಅನ್ನೋದು ಗೊತ್ತಿದೆ. ನೋಡಿ, ಈ ದಿನದ ತರಗತಿಯಲ್ಲಿ ನಿಮಗೆ ಮೊದಲನೇ ಗದ್ಯ ಭಾಗ ಪ್ರಜಾನಿಷ್ಠೆ ಅಂತೇಳಿ ಸಾಶಿ ಮುರಳಯ್ಯನವರು ಬರೆದಿರ್ತಕ್ಕಂತಹ ಗದ್ಯ ಭಾಗವನ್ನು ನಾವು ತಿಳ್ಕೊಳ್ಳೋಣ. ನಿಮಗಾಗಲೇ ಗೊತ್ತಿರೋ ಹಾಗೆ 8ನೇ ತರಗತಿಯಲ್ಲಿ ಈಗ ಅನೇಕ ಕನ್ನಡ ಸಾಹಿತ್ಯ ಪ್ರಕಾರಗಳನ್ನು ಅಭ್ಯಾಸ ಈಗಾಗಲೇ ಮಾಡಿದೆ. ಹಾಗಾದರೆ ಕನ್ನಡ ಸಾಹಿತ್ಯದ ಪ್ರಕಾರಗಳು ಯಾವುವು? ಹೇಳಿ ನೋಡಿ. ವೆರಿ ಗುಡ್. ಹಾ, ಸಣ್ಣ ಕಥೆ. ಎರಡನೇದು ನಾಟಕ ಸಾಹಿತ್ಯ ಪ್ರಕಾರ. ನಾಟಕ ಸಾಹಿತ್ಯ ಪ್ರಕಾರ. ವೆರಿ ಗುಡ್. 8ನೇ ತರಗತಿ ಪ್ರವಾಸ ಕಥನ ಯಾವುದಿತ್ತು? ವೈಭವ ಇತ್ತಲ್ವ ಪ್ರವಾಸ ಕಥನ? ಪ್ರವಾಸ ಕಥನ. ಮತ್ತೆ ಕಾದಂಬರಿ. ವೆರಿ ಗುಡ್. ಜೀವನ ಚರಿತ್ರೆ ಯಾವುದು ನಿಮಗೆ 8ನೇ ತರಗತಿಯಲ್ಲಿ? ಸಾರ್ಥಕ ಬದುಕಿನ ಸಾಧಕ ಆಯ್ತು. ಅನಂತರ ಜೀವನ ಚರಿತ್ರೆ ಆಯ್ತು. ಅನಂತರ ವೆರಿ ಗುಡ್, ಆತ್ಮಕಥೆ. ನೋಡಿ, ಹೀಗೆ ನಿಮಗೆ ಕನ್ನಡ ಸಾಹಿತ್ಯದ ಅನೇಕ ಸಾಹಿತ್ಯ ಪ್ರಕಾರಗಳಿಗೂ ಒಂದು ಸಣ್ಣ ಕಥೆ, ನಾಟಕ, ಇಷ್ಟು ಸಾಹಿತ್ಯ ಪ್ರಕಾರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಯಾವಪ್ಪ ಅಂತಂದ್ರೆ ಕಾದಂಬರಿ ಅಂತಕ್ಕಂಥದ್ದು ಒಂದು ಸಾಹಿತ್ಯ ಪ್ರಕಾರ. ನಿಮ್ಗೆ ಗೊತ್ತಿರೋ ಹಾಗೆ ಕಾದಂಬರಿಯ ಲಕ್ಷಣಗಳನ್ನು ನಾವು ಗಮನಿಸಬೇಕು. ಕಾದಂಬರಿಯ ಲಕ್ಷಣಗಳು ಏನು? ಕಾದಂಬರಿಯಲ್ಲಿ ಮುಖ್ಯವಾಗಿ ಏನೆಲ್ಲ ಅಂಶಗಳಿರ್ತವೆ? ಒಂದು ಕಥಾವಸ್ತು ಇರ್ತದೆ. ಇರುತ್ತೆ. ಆನಂತರ ಕಾದಂಬರಿ ಮತ್ತೇನು ಕಾಣುತ್ತೇವೆ ಹೇಳಿ? ಪಾತ್ರಗಳು ಇರ್ತವೆ. ಆನಂತರ ಭಾಷಾ ಶೈಲಿ ಇರ್ತದೆ. ಆನಂತರ ಹೇಳಿ, ಮತ್ತೆ ನೋಡ್ತೇವೆ ಪರಿಸರ ಇರ್ತದೆ. ಮತ್ತೆ ನೋಡಿ, ಇದರಲ್ಲಿ ಮುಖ್ಯವಾಗಿ ಪರಿಸರ, ಕಥಾವಸ್ತು, ಭಾಷಾ ಶೈಲಿ, ಪರಿಸರ, ಇದರ ಜೊತೆಗೆ ಬಹಳ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸಂಭಾಷಣೆ. ನೋಡಿ, ಕಾದಂಬರಿಯ ಲಕ್ಷಣಗಳು ಮುಖ್ಯವಾಗಿ ಒಂದು ಕಾದಂಬರಿ ಕಥಾವಸ್ತು ಬಹಳ ಮುಖ್ಯ ಇರುತ್ತದೆ. ಅಲ್ಲಿ ಪಾತ್ರಗಳು ಬಹಳ ಮುಖ್ಯವಾಗಿರ್ತವೆ. ಭಾಷಾ ಶೈಲಿ ಇರ್ತದೆ. ಕಾದಂಬರಿ ಯಾವ ರೀತಿ ಲೇಖಕ ಅದನ್ನ ಬರೆದಿದ್ದಾನೆ ಅಂತ ಓದುಗರಿಗೆ ಮನಮುಟ್ಟುವಂತ ಬರೆದಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಕಾದಂಬರಿ ಮುಖ್ಯವಾಗಿರ್ತಕ್ಕಂಥ ಪರಿಸರ, ಯಾವ ವಾತಾವರಣ ಇದೆ ಅಲ್ಲಿ, ಲೇಖಕ ಇರ್ತಕ್ಕಂತಹ ಒಂದು ಪರಿಸರ, ಆ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ, ಆ ಕಥಾವಸ್ತುವಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ ಪರಿಸರ ಬಹಳ ಮುಖ್ಯ. ಮತ್ತು ಸಂಭಾಷಣೆ, ಅಲ್ಲಿ ಪಾತ್ರಗಳು ಯಾವ ರೀತಿ ಮಾತಾಡ್ತವೆ ಅಂತಕ್ಕಂಥ ಅಂಶ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇದು ಕಾದಂಬರಿಯ ಲಕ್ಷಣಗಳು. ಕಾದಂಬರಿ ಅಂದ್ರೆ ಇಷ್ಟು ಅಂಶಗಳನ್ನು ಒಳಗೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್, ಈ ಕಾದಂಬರಿಯಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಕಾದಂಬರಿಯಲ್ಲಿ ಅನೇಕ ಪ್ರಕಾರಗಳು ಗೊತ್ತಿದೆ ನಿಮ್ಗೆ? ಏನಾದ್ರು ಹೇಳಿ ನೋಡೋಣ. ವೆರಿ ಗುಡ್. ಐತಿಹಾಸಿಕ, ಪೌರಾಣಿಕ ನಾಟಕ, ವೈಚಾರಿಕ,
ವೆರಿ ಗುಡ್. ಪತ್ತೆದಾರಿ, ಪೌರಾಣಿಕ ನಾಟಕ, ಪತ್ತೆದಾರಿ, ಸಾಮಾಜಿಕ ನಾಟಕ, ಸಾರಿ ಸಾಮಾಜಿಕ ಕಾದಂಬರಿಗಳು, ಪೌರಾಣಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ ಮತ್ತು ಪತ್ತೆದಾರಿ, ವೆರಿ ಗುಡ್. ಪತ್ತೆದಾರಿ ಕಾದಂಬರಿ. ನೆಕ್ಸ್ಟ್ ವೈಚಾರಿಕ ಕಾದಂಬರಿ, ಮತ್ತೊಂದು ಮನೋವಿಶ್ಲೇಷಣಾತ್ಮಕ ಕಾದಂಬರಿ. ನೋಡಿ, ಪೌರಾಣಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ, ಪತ್ತೆದಾರಿ ಕಾದಂಬರಿ, ವೈಚಾರಿಕ ಕಾದಂಬರಿ, ಮನೋವಿಶ್ಲೇಷಣಾತ್ಮಕ ಕಾದಂಬರಿಗಳು ಬರ್ತವೆ. ಈಗ ಇನ್ನೊಂದು ನವ್ಯ ಕಾದಂಬರಿ ಅಂತ ಕೂಡ ಬರ್ತದೆ, ಇತ್ತೀಚೆಗೆ ಬಂದಿರತಕ್ಕಂಥ ನವ್ಯ ಕಾದಂಬರಿ. ಕಾದಂಬರಿಗೆ ಅನೇಕ ಪ್ರಕಾರಗಳನ್ನು ಕಾಣ್ತೇವೆ. ಒಂದು ಪೌರಾಣಿಕ, ಸಾಮಾಜಿಕ, ಪತ್ತೆದಾರಿ, ವೈಚಾರಿಕ, ಮನೋವಿಶ್ಲೇಷಣಾತ್ಮಕ ಮತ್ತು ನವ್ಯ ಕಾದಂಬರಿ ಅಂತ. ಈಗ ಮುಖ್ಯವಾಗಿ ನಾವು ಸಾಮಾಜಿಕ ಕಾದಂಬರಿಗಳನ್ನ ನಾವು ನೋಡಿದಾಗ ಪತ್ತೆದಾರಿ ಕಾದಂಬರಿಯಲ್ಲಿ ನಾವು ಅನೇಕ ಕಾದಂಬರಿಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳನ್ನು ನೋಡೋದಾದ್ರೆ, ಸಾಮಾಜಿಕ ಕಾದಂಬರಿಯಲ್ಲಿ ನಾವು ಚೋಮನ ದುಡಿ ಅಂತಕ್ಕಂಥದ್ದು, ಚೋಮನ ದುಡಿ ಅಂತಕ್ಕಂಥ ಒಂದು ಶಿವರಾಮ ಕಾರಂತರ ಒಂದು ಕಾದಂಬರಿಯನ್ನು ನಾವು ನೋಡ್ತೇವೆ. ಹಾಗೆ ಚಾರಿತ್ರಕ ಕಾದಂಬರಿಯಲ್ಲಿ ಮನೋವಿಶ್ಲೇಷಣೆ, ಬೆಕ್ಕಿನ ಕಣ್ಣು ಅಂತಕ್ಕಂಥದ್ದು, ಬೆಕ್ಕಿನ ಕಣ್ಣು ಅಂತಕ್ಕಂತಹ ಒಂದು ಕಾದಂಬರಿ. ಹೀಗೆ ಅನೇಕ ಪೌರಾಣಿಕ, ಸಾಮಾಜಿಕ, ಪತ್ತೆದಾರಿ ಕಾದಂಬರಿ ಚಿದಂಬರ ರಹಸ್ಯ ಅಂತ ಹೇಳಿ, ಚಿದಂಬರ ರಹಸ್ಯ ಅಂತಕ್ಕಂತಹ ಕಾದಂಬರಿಯನ್ನು ಅನೇಕ ರೀತಿಯ ಉದಾಹರಣೆಯನ್ನ ನಾವು ಕೊಡಬಹುದು ಅಂತ ಹೇಳಿ. ಹೀಗೆ ಸಾಕಷ್ಟು ಕಾದಂಬರಿಗಳನ್ನ ನಾವು ಗಮನಿಸ್ತೇವೆ. ನನಗೆ ಗೊತ್ತಿರೋ ಹಾಗೆ ನನ್ನ ಕೈಯಲ್ಲಿ ಒಂದಿಷ್ಟು ಕಾದಂಬರಿಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಈ ಕಾದಂಬರಿಗಳನ್ನ ಗಮನಿಸಿ ನೋಡಿ. ನಿರಂಜನ ಅವರ ಚಿರಸ್ಮರಣೆ ಅಂತಕ್ಕಂಥ ಒಂದು ಕಾದಂಬರಿ, ನಿರಂಜನ ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಚಿರಸ್ಮರಣೆ. ಮತ್ತೊಂದು ಶಿವರಾಮ ಕಾರಂತರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಬೆಟ್ಟದ ಜೀವ ಅಂತ ಹೇಳಿ. ಯಾವುದಿದೆ? ಬೆಟ್ಟದ ಜೀವ. ನೋಡಿ ಹೀಗಿರುತ್ತೆ ಕಾದಂಬರಿಯಲ್ಲಿ. ನೋಡಿ, ಚಿರಸ್ಮರಣೆ ನಿರಂಜನ ಅವರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ ನೋಡಿ. ಹಾಗೆ ಎಸ್ ಎಲ್ ಭೈರಪ್ಪನವರು ಬರೆದಿರ್ತಕ್ಕಂಥ ಕಾದಂಬರಿ ಸಾಕ್ಷಿ. ಎಸ್ ಎಲ್ ಭೈರಪ್ಪನವರು ಬರೆದಿರ್ತಕ್ಕಂಥದ್ದು ಯಾವುದು? ಸಾಕ್ಷಿ ಅಂತಕ್ಕಂಥ ಕಾದಂಬರಿ. ಎಸ್ ಎಲ್ ಭೈರಪ್ಪನವರು ಬರೆದ ಕಾದಂಬರಿ ಯಾವುದು? ಎಸ್ ಎಲ್ ಭೈರಪ್ಪನವರು ಅನೇಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಅದೊಂದು ಪುಸ್ತಕ ಇದೆ, ನೋಡಿ ಹೇಗಿರುತ್ತೆ. ಹಾಗೆ ಕುಂ ವೀರಭದ್ರಪ್ಪ ಅವರು ಬರೆದಿರ್ತಕ್ಕಂಥ ಕಾದಂಬರಿ ಹೇಮರೆಡ್ಡಿ ಮಲ್ಲಮ್ಮನ ಕಥೆ ಅಂತ ಹೇಳಿ. ನೋಡಿ, ಹೇಮರೆಡ್ಡಿ ಹೀಗೆ ಎಲ್ಲ ಕಾದಂಬರಿಗಳು ಅನೇಕ ಈ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಕಾದಂಬರಿಗಳು. ಇವುಗಳನ್ನೆಲ್ಲ ನೀವು ಓದಬೇಕು ಅಂತಕ್ಕಂಥ ಅಂಶವನ್ನ ನಾನು ಗಮನದಲ್ಲಿಟ್ಕೊಂಡು, ನಿಮಗೆ ಗೊತ್ತಿರೋ ಹಾಗೆ ನಿಮಗೆ 9ನೇ ತರಗತಿಯಲ್ಲಿ ಒಂದು ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗವನ್ನ ನೋಡ್ತೇವೆ. ಅದೇ ನಿಮಗೆ ಪ್ರಜಾನಿಷ್ಠೆ ಅಂತಕ್ಕಂತಹ ಒಂದು ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗ. ಗೊತ್ತಿರೋ ಹಾಗೆ ನೋಡಿರಿ, ನಿಮಗೆ ಅನೇಕ ಒಂದು ರೀತಿ ಕಾದಂಬರಿ ಬರತಕ್ಕಂತಹ ಲೇಖಕರು ಒಂದ್ ಕಡೆ ಕೊಟ್ಟಿದ್ದೀನಿ ನಿಮಗೆ, ಮತ್ತೆ ಆ ಕಾದಂಬರಿ ಲೇಖಕರು ಬರ್ತಕ್ಕಂತಹ ಕಾದಂಬರಿಗಳನ್ನ ಒಂದ್ ಕಡೆ ಇದೆ, ಅವುಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಅದನ್ನ ನೀವು ಒಂದ್ಸರಿ ಓದಿ ನೀವು ಅದನ್ನ ಬೋರ್ಡ್ ಮೇಲೆ ಬರೀಬೇಕು. ಒಂದ್ ಕಡೆ ಸಂಖ್ಯೆ ಇದೆ ನೋಡಿ, ಇಲ್ಲಿ ರಚನಾಕಾರರು ಅಂತ ಒಂದ್ ಕಡೆ ಇದೆ, ಮತ್ತೆ ಕಾದಂಬರಿ ಹೇಳುವಂತ ಒಂದ್ ಕಡೆ ಇದೆ ಅಲ್ವಾ. ನೋಡಿ ಇದರಲ್ಲಿ ನೋಡಿ, ನಿಮಗೆ ಅವುಗಳನ್ನ ಮಿಂಚು ಪಟ್ಟಿಗಳು ಅಂತ ಕರಿತೀವಿ. ಕೆಲವೊಂದು ಮಿಂಚು ಪಟ್ಟಿಗಳನ್ನ ನಿಮ್ಗೆ ಕಣ್ಣು ಮುಂದೆ ಕೊಟ್ಟಿದ್ದೀನಿ. ಒಂದ್ ಕಡೆ ಕಾದಂಬರಿಗಳಿದೆ, ಮತ್ತೊಂದ್ ಕಡೆ ಕಾದಂಬರಿ ಇರ್ತಕ್ಕಂತಹ
ರಚನಾಕಾರರು ಅಂತ ಹೇಳಿದ್ವಿ ಅಲ್ವಾ? ಅಲ್ಲಿ ಸಂಖ್ಯೆ ನೋಡಿ 1 2 3 4 5 6 ಅಂತ ಸಂಖ್ಯೆ ಇದೆಯಲ್ಲ. ನಂಬರ್ 1 ಕೈ ಎತ್ತಿ. ನಂಬರ್ 1 ಕೈ ಎತ್ತಿ. ಹಾ, ನಿನಗಿರುವಂತದ್ದು ಮಲೆಗಳಲ್ಲಿ ಮುದುಮಗಳು ಅಂತಕ್ಕಂಥದ್ದು ಕಾದಂಬರಿ. ಅದು ಮಲೆಗಳಲ್ಲಿ ಮುದುಮಗಳು ಅಂತಕ್ಕಂಥದ್ದು ಕಾದಂಬರಿಗಳು. ಒಂದು ಮಲೆಗಳಲ್ಲಿ ಮದುಮಗಳು. ಈ ಕಾದಂಬರಿ ಬರೆದಂತಹ ರಚನಾಕಾರ ಯಾರು? ಕಾದಂಬರಿಕಾರರು? ವೆರಿ ಗುಡ್, ಕುವೆಂಪು ಅವರು. ನೆಕ್ಸ್ಟ್ ಒನ್ 2. ಕಾದಂಬರಿ ಯಾವುದು? ವೆರಿ ಗುಡ್, ಹೇಮಾರೆಡ್ಡಿ ಮಲ್ಲಮ್ಮನ ಕತೆ. ಆ ಕತೆ ಬರೆದವರು, ಕಾದಂಬರಿ ಬರೆದವರು ಕುಂ ವೀರಭದ್ರಪ್ಪನವರು. ನೆಕ್ಸ್ಟ್ ಒನ್ 3. ವೆರಿ ಗುಡ್, ಸಾಕ್ಷಿ ಅಂತಕ್ಕಂಥ ಕಾದಂಬರಿ. ಈ ಕಾದಂಬರಿ ಬರೆದವರು ಎಸ್.ಎಲ್. ಭೈರಪ್ಪನವರು. 4. ಬೆಟ್ಟದ ಜೀವ. ಈ ಕಾದಂಬರಿ ಬರೆದವರು ಡಾಕ್ಟರ್ ಕೆ ಶಿವರಾಮ ಕಾರಂತರು. ನೆಕ್ಸ್ಟ್ ಒನ್ ವೆರಿ ಗುಡ್, ಚಿರಸ್ಮರಣೆ. ಈ ಕಾದಂಬರಿ ಬರೆದಂತಹ ರಚನಾಕಾರ ಯಾರು? ನಿರಂಜನ. ನೆಕ್ಸ್ಟ್ ಒನ್ ಹೇಳಿ. ನೋಡಿ, ಹೀಗೆ ನಿಮಗೆ ಮಿಂಚುಪಟ್ಟಿ ಸಾಹಿತ್ಯದ ಅನೇಕ ಕಾದಂಬರಿಗಳನ್ನ ಮತ್ತೆ ಕಾದಂಬರಿ ರಚನಾಕಾರರ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಬರೆದವರು ಯಾರು? ಕುವೆಂಪು. ಪೂರ್ಣ ಹೆಸರೇನು? ಹಾಗೆ 2ನೇ ಕಾದಂಬರಿ ಹೆಸರೇನು? ಕಾದಂಬರಿ ಬರೆದವರು ಯಾರು? ಕುಂ ವೀರಭದ್ರಪ್ಪನವರು. ಹಾಗೆ ಸಾಕ್ಷಿ ಕಾದಂಬರಿ ಬರೆದವರು ಹಾಗೆ ಬೆಟ್ಟದ ಜೀವ ಕಾದಂಬರಿ ಬರೆದವರು ಚಿರಸ್ಮರಣೆ ಕಾದಂಬರಿ ಬರೆದವರು ನಿರಂಜನ. ಹಾಗೆ ನಿಮಗೆ ಮತ್ತೊಂದು ಕಾದಂಬರಿ ಇದೆ, ನಾಟ್ಯ ಮಯೂರಿ ಅಂತಕ್ಕಂತಹ ಕಾದಂಬರಿ. ಈ ನಾಟ್ಯ ಮಯೂರಿ ಅಂತಕ್ಕಂತಹ ಕಾದಂಬರಿ ಬರೆದವರು ಸಾಶಿ ಮುರುಳಯ್ಯ. ನಾಟ್ಯ ಮಯೂರಿ ಅಂತಕ್ಕಂತಹ ಒಂದು ಕಾದಂಬರಿ. ಈ ಕಾದಂಬರಿ ಬರೆದಂತಹ ಲೇಖಕ ಯಾರು? ಸಾಶಿ ಮುರುಳಯ್ಯನವರ ಪೂರ್ಣ ಹೆಸರೇನು? ಶಿವರುದ್ರಯ್ಯ. ನೋಡಿ, ಈ ನಾಟ್ಯ ಮಯೂರಿ ಅಂತಕ್ಕಂತಹ ಕಾದಂಬರಿ ನಾಟ್ಯರಾಣಿ ಶಾಂತಲಾ ದೇವಿಯ ಜೀವನ ಚರಿತ್ರೆಯನ್ನ, ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾದಂಬರಿ. ಈ ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗ 9ನೇ ತರಗತಿಗೆ ಕನ್ನಡ ಭಾಷಾ ವಿಷಯದಲ್ಲಿ ನಾವು ನೋಡ್ತೇವೆ. ಅದೇ ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಗದ್ಯ ಭಾಗ. ಈ ಪ್ರಜಾನಿಷ್ಠೆ ಅಂತಕ್ಕಂತಹ ಗದ್ಯ ಭಾಗವನ್ನ ನಾವು ಅಭ್ಯಾಸ ಮಾಡೋಣ. ನೋಡಿ, ನಿಮಗೆ ಕಥೆ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಕಥೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಕಥೆ ಅಂದ್ರೆ ತುಂಬಾ ಇಷ್ಟ. ಊರಲ್ಲಿ ಶೇಷ ಶರ್ಮಾ ಅಂತ ಹೇಳಿ ಒಬ್ಬ ನಿಷ್ಠಾವಂತವಾಗಿರ್ತಕ್ಕಂಥ ಒಬ್ಬ ರೈತ ಇದ್ದ. ಒಂದ್ಸಾರಿ ಆ ಹಳ್ಳಿಯ ರಾಜ ಚಂದ್ರಸೇನ ಅಂತಕ್ಕಂಥ ಸುವರ್ಣಗಿರಿ ಅಂತಕ್ಕಂಥ ಒಂದು ಸಾಮ್ರಾಜ್ಯ,
ಆ ಸುವರ್ಣಗಿರಿ ಅಂತಕ್ಕಂತಹ ಸಾಮ್ರಾಜ್ಯದಲ್ಲಿ ಚಂದ್ರಸೇನ ಅಂತಕ್ಕಂತಹ ರಾಜನನ್ನು ಆಳ್ವಿಕೆ ಮಾಡ್ತಾ ಇದ್ದ. ಒಂದ್ಸಾರಿ ತನ್ನ ಮಂತ್ರಿ ಒಳಗೂಡಿ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸಂಸ್ಥಾನವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಹೊರಟ. ಒಬ್ಬ ಅಲ್ಲಿ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ, ತುಂಬಾ ಶ್ರಮಜೀವಿ ಇದ್ದ. ಅವನ ಹೆಸರು ಶೇಷ ಶರ್ಮ. ರಾಜ ಆ ಶ್ರಮಜೀವಿನ ನೋಡಿ ಕುದುರೆ ಗಾಡಿ ನಿಲ್ಲಿಸಿದ. ಯಾರವನು? ನಮ್ಮ ಸಾಮ್ರಾಜ್ಯದಲ್ಲಿ ಸಂಜೆ ಹೊತ್ತು ಕೂಡ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಕೇಳಿದಾಗ ಮಂತ್ರಿ ಹೇಳ್ತಾನೆ, ನನ್ನ ಹೆಸರು ಶೇಷ ಶರ್ಮ ಅಂತಕ್ಕಂಥವ್ರು, ತುಂಬಾ ನಿಷ್ಠಾವಂತ, ಕಷ್ಟಪಟ್ಟು ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾನೆ ಅವನು ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತದೆ. ಇವನಿಗೆ ತನ್ನ ರಾಜ ದರ್ಬಾರಿಗೆ ಬಂದು ಬಹುಮಾನವನ್ನು ಪಡೆಯಲಿಕ್ಕೆ ಹೇಳು, ಸಾಕಷ್ಟು ಹಣವನ್ನ ತೆಗೆದುಕೊಳ್ಳಕ್ಕೆ ಹೇಳುವಂತ ಮನುಷ್ಯನ ಹೇಳಿದಾಗ ಆ ಮಂತ್ರಿ ಹೇಳ್ತಾನೆ, ಇಲ್ಲಮ್ಮ ಸ್ವಾಮಿ, ಅವನು ಯಾರತ್ರನೂ ಕೂಡ ಒಂದು ಸ್ವಲ್ಪವೂ ಕೂಡ ಹಣವನ್ನ ಸಹಾಯವನ್ನ ಪಡ್ಕೊಳ್ಳೋದಿಲ್ಲ. ಅವನು ತನ್ನಷ್ಟು ತಾನು ದುಡಿಮೆಯನ್ನ ಮಾಡ್ತಾನೆ, ಕಷ್ಟಪಟ್ಟು ಜೀವನವನ್ನು ಮಾಡಿ ತನ್ನ ಮಕ್ಕಳನ್ನ ಹೆಂಡತಿನ ಸಾಕ್ತಾನೆ ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ಟು ನಾವೇ ಏನಾದ್ರೂ ಕೂಡ ಅವನಿಗೆ ಒಂದು ಉಪಕಾರವನ್ನು ಮಾಡಬೇಕು ಅಂತಕ್ಕಂತಹ ಅಂಶವನ್ನು ಇಟ್ಕೊಂಡು ಹೊರಡ್ತಾನೆ. ಮರುದಿನ ಆ ಶೇಷಶರ್ಮ ಅಂತಕ್ಕಂತಹ ಶ್ರಮಜೀವಿ ರೈತ ಕೆಲಸವನ್ನು ಮಾಡುವಾಗ ಒಂದು ಚಿನ್ನದ ಚೀಲ ಸಿಗುತ್ತೆ. ಚಿನ್ನದ ಚೀಲ ಸಿಗುತ್ತೆ. ರೈತನ ಹೆಸರೇನು? ಶೇಷ ಶರ್ಮ. ಸಾಮ್ರಾಜ್ಯದ ಹೆಸರು ಸುವರ್ಣಗಿರಿ. ರಾಜನ ಹೆಸರು ಚಂದ್ರಸೇನ ಮಹಾರಾಜ. ಸುವರ್ಣಗಿರಿ ಅಂತಕ್ಕಂಥ ಒಂದು ಸಾಮ್ರಾಜ್ಯ. ಅಲ್ಲಿ ಶೇಷ ಶರ್ಮ ಅಂತಕ್ಕಂಥ ನಿಷ್ಠಾವಂತ ರೈತ. ಆ ಎಲ್ಲ ಚಿನ್ನದ ಚೀಲ ಏನು ಸಿಕ್ಕಿದೆ ಅದನ್ನ ಸೀದಾ ತೆಗೆದುಕೊಂಡು ತನ್ನ ರಾಜ ದರ್ಬಾರಿಗೆ, ಆ ಸ್ವಾಮಿ, ನನ್ನ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ, ಆ ಕೆಲಸವನ್ನ ಮಾಡುವಾಗ ನನಗೆ ಒಂದಿಷ್ಟು ಚಿನ್ನದ ಚೀಲ ಸಿಕ್ತು, ದಯಮಾಡಿ ಇದು ಯಾರು ಗೊತ್ತಿಲ್ಲ, ಅದನ್ನ ಅವ್ರಿಗೆ ತಲುಪಿಸಿ ಅಂತಕ್ಕಂಥ ಅಂಶವನ್ನ ಹೇಳಿದರು. ಮಹಾರಾಜ ತುಂಬಾ ಖುಷಿ ಪಟ್ಟು, ಅಲ್ಲಪ್ಪ, ನಿನ್ನ ಹೊಲದಲ್ಲಿ ಸಿಕ್ಕಿದೆ ಅದು ಚಿನ್ನದ ಚೀಲ, ಅದನ್ನ ನೀನೇ ಅದನ್ನ ತೆಗೆದುಕೊಂಡು ಬಳಸ್ಕೋ ಅಂತಕ್ಕಂತಹ ಅಂಶವನ್ನ ಹೇಳ್ತಾನೆ. ಇಲ್ಲಮ್ಮ ಸ್ವಾಮಿ, ಇದು ನಂದು ಬರೋದಿಲ್ಲ. ನನ್ನ ಹೊಲದಲ್ಲಿ ಅನೇಕ ಪಕ್ಷಿಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಕಾಳುಗಳನ್ನು ತಿನ್ಲಿಕ್ಕೆ ಬರ್ತಾವೆ, ಎಲ್ಲ ಪಶು ಪಕ್ಷಿಗಳು ಎಲ್ಲವೂ ಕೂಡ ನನ್ನವೇ ಅನ್ಲಿಕ್ಕೆ ಆಗ್ತದ? ಇಲ್ಲ, ಈ ಚಿನ್ನದ ಚೀಲ ನಂದಲ್ಲ, ದಯಮಾಡಿ ಯಾರ್ದೋ ಕೇಳಿ ಆ ರೈತರಿಗೆ ಒಪ್ಪಿಸಿ ಅಂತಕ್ಕಂಥ ಅಂಶವನ್ನು ಹೇಳ್ತಾನೆ. ತುಂಬಾ ಖುಷಿ ಪಡ್ತಾನೆ ರಾಜ. ಆ ಚೀಲವನ್ನ ತೆಗೆದುಕೊಂಡು ಮಂತ್ರಿಗೆ, ಇದು ಪ್ರಜೆಗಳ ಯೋಗಕ್ಷೇಮಕ್ಕೆ ಮೀಸಲಾಗಿ ಅಂತಕ್ಕಂಥ ಒಂದು ಘೋಷಣೆಯನ್ನ ರಾಜ ದರ್ಬಾರಿನಲ್ಲಿ ಘೋಷಣೆ ಮಾಡ್ತಾನೆ. ಆ ಶೇಷ ಶರ್ಮನನ್ನ ತುಂಬಾ ಗೌರವ ಆಧಾರದಿಂದ ಸನ್ಮಾನ ಮಾಡಿ ಅವರಿಗೆ ಬಿರುದನ್ನ ಕೊಡ್ತಾನೆ. ನೋಡಿ, ಈ ಕಥೆಯಿಂದ ನೀವು ಏನ್ ತಿಳ್ಕೊತೀರೋ ರೂಪ? ಕತೆ ಅರ್ಥ ಆಯ್ತಲ್ಲ? ಈ ಕಥೆಯಿಂದ ನೀವು ಏನ್ ಅರ್ಥ ಮಾಡ್ಕೊಂಡೆ? ನಿಷ್ಠಾವಂತ. ಯಾರು ನಿಷ್ಠೆ ಇರಲ್ಲ? ರಾಜನ ನಿಷ್ಠೆನೋ, ಮಂತ್ರಿ ನಿಷ್ಠೆನೋ? ರೈತನ ನಿಷ್ಠೆ. ನಾವಾಗ ಏನ್ ಮಾಡ್ತೀವಿ? ನಮ್ಗೆ ಏನಾದ್ರು ಸಿಕ್ಕರೆ ತಕ್ಷಣ ನಾವು ತೆಗೆದುಕೊಂಡು ಮನೆಗೆ ಇಟ್ಕೊಂತೀವಲ್ಲ, ಯಾರಿಗೂ ಕಾಣ್ಲಂಗೆ. ಅದು ರೈತ ಏನ್ ಮಾಡ್ದ? ಶೇಷ ಶರ್ಮ ಏನ್ ಮಾಡ್ದ? ಚಿನ್ನದ ಚೀಲವನ್ನ ಸಿಕ್ಕಾಗ ತೆಗೆದುಕೊಂಡು ಸೀದಾ ರಾಜ ದರ್ಬಾರಿಗೆ ಹೋದ. ಇದು ನನ್ನಲ್ಲ ಅಂತಕ್ಕಂಥ ಮನೋಭಾವವನ್ನು ಹೇಳ್ದ. ಆ ರಾಜ ಅಷ್ಟೇ ಖುಷಿಯಿಂದ ಆ ಹಣ ಪ್ರಜೆಗಳ ಯೋಗಕ್ಷೇಮಕ್ಕೆ ಮೀಸಲಾಗಿ ಅಂತಕ್ಕಂಥ ಅಂಶವನ್ನು ಘೋಷಣೆ ಮಾಡಿದರು. ಈ ತರದ್ದೇ ಈ ಕಥೆಯ ಆಧಾರವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗ ಪ್ರಜಾನಿಷ್ಠೆ. ನೋಡಿ, ಒಂದು ರಾಜ್ಯದಲ್ಲಿ ಈ ತರ ಅನೇಕ ಪ್ರಜೆಗಳು ನಿಷ್ಠಾವಂತರಾಗಿದ್ದರೆ ಆ ರಾಜ್ಯ ಎಷ್ಟು ಸುರಕ್ಷಿತವಾಗಿರುತ್ತಲ್ವಾ ಅಲ್ವಾ? ಹಾಗಾಗಿ ಇಷ್ಟು ಸುರಕ್ಷಿತವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನ ನಾವು ನೋಡಬೇಕು ಅಂತಂದ್ರೆ ಈ ಒಂದು ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಗದ್ಯ ಭಾಗವನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಈ ಪ್ರಜಾನಿಷ್ಠೆಯಿಂದ ಗದ್ಯ ಭಾಗ ಬರುವಂತಹ ಲೇಖಕ ಯಾರು? ಸಾಶಿ ಮರುಳಯ್ಯನವರ ಬಗ್ಗೆ ನಾವು ಲೇಖಕರ ಕೃತಿಕಾರ ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ನಿನ್ನೆ ನನಗೆ ಸಾಶಿ ಮರುಳಯ್ಯನವರ ಕೃತಿಕಾರ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಸಂದರ್ಶನ ಮಾದರಿಯಲ್ಲಿ ರೆಡಿಯಾಗಿ ಅಂತ ಹೇಳಿದ್ದೆ ಅಲ್ವಾ? ರೆಡಿಯಾಗಿದ್ದೀರಾ? ಯಾರು ರೆಡಿಯಾಗಿದ್ದೀರಾ? ರೂಪ ಯಾರು ರೆಡಿಯಾಗಿದ್ದೀರಾ? ಈ ಕಡೆ ಬಾಯ್ಸು ಯೋಗೇಶ
ರೆಡಿ ಆಗಿದ್ದೀನಾ? ನೀನು ನೀನು ಈ ಕಡೆ ಹೆಣ್ಮಕ್ಳು ಗರ್ಲ್ಸ್ ಯಾರು ಮಾಡ್ತೀರಾ? ವೆರಿ ಗುಡ್. ಯಾರು? ಗಗನ ಮತ್ತೆ ಜ್ಯೋತಿ. ಬನ್ನಿ ಬನ್ನಿ ಬನ್ನಿ, ಬೇಗ ಫಾಸ್ಟ್ ಬರಬೇಕು. ಕುತ್ಕೊಳ್ಳಮ್ಮ, ಕುತ್ಕೊಳ್ಳೋ, ಬರಬೇಕು. ಬರಮ್ಮ ಗಗನ. ಇದರಲ್ಲಿ ಯಾರು ಸಾಕ್ಷಿ ಮರಳಯ್ಯ? ಯಾರು? ನೀನು ಜ್ಯೋತಿ. ಸಾಕ್ಷಿ ಮರಳಯ್ಯ. ನೀನು ಸಂಭಾಷಣೆ ಸಂದರ್ಶನವನ್ನು ಮಾಡ್ತೀಯ. ಯಾರು ಸಂದರ್ಶನ ಮಾಡ್ತೀಯ? ಸಾಕ್ಷಿ ಮರಳಯ್ಯನವರ ಸಂದರ್ಶನವನ್ನು ಮಾಡ್ಕೊಡ್ತಾ ಇದ್ದಾಳೆ. ಇವರಿಗೆ ಜೋರಾಗಿರ್ತಕ್ಕಂಥ ಚಪ್ಪಾಳೆಯನ್ನ ಮುಖದ ಪ್ರೋತ್ಸಾಹವನ್ನು ಅದನ್ನ ಮಾಡಿ. ಎಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ಶಾಲೆಯಲ್ಲಿ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷಣದಲ್ಲಿ ನಮ್ಮ ಕವಿಯಾದ ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯನವರು ಇಂದು ನಮ್ಮಲ್ಲಿ ಇಲ್ಲ. ಈ ಕ್ಷಣದಲ್ಲಿ ಇಲ್ಲಿ ಇದ್ದಾರೆ ಎಂದು ನಾವು ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಡಿತೀರಾ? ಸಂವಾದ ಮಾಡಿ ಕಡಿತೀರಾ ವಿದ್ಯಾರ್ಥಿಗಳೇ? ಕೇಳ್ಬೋದು. ಸಂವಾದ ಕಡಿತೀರಾ? ಹೇಳಿ. ಮೊರಳಯ್ಯನವರೇ, ನಿಮ್ಮ ಜನ್ಮ ನನ್ನ ಜನ್ಮ ಚಿಕ್ಕನಾಯಕನಹಳ್ಳಿಯ ಸಾಸಲು ಗ್ರಾಮದಲ್ಲಿ 1931ರಲ್ಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಾಕ್ಷಿ ಮೊರಳಯ್ಯನವರೇ, ನಿಮ್ಮ ಹುಟ್ಟೂರು ಯಾವುದು? ನನ್ನ ಹುಟ್ಟೂರು ಚಿಕ್ಕನಾಯಕನಹಳ್ಳಿಯಲ್ಲಿರುವ ಗ್ರಾಮದಲ್ಲಿದ್ದು ಸಾಸಲು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಾಕ್ಷಿ ಮೊರಳಯ್ಯನವರೇ, ನಿಮ್ಮ ಪೂರ್ಣ ಹೆಸರೇನು? ನನ್ನ ಹೆಸರು ಸಾಸಲು ಶಿವರುದ್ರಯ್ಯ ಮರಳು. ವೆರಿ ಗುಡ್, ವೆರಿ ಗುಡ್. ಸಾಕ್ಷಿ ಮೊರಳಯ್ಯವರೇ, ನಿಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆಯ ಹೆಸರು ಶಿವರುದ್ರಪ್ಪ, ನನ್ನ ತಾಯಿಯ ಹೆಸರು ಸಿದ್ದಮ್ಮ. ನಾನು ಪಡೆದ ಪ್ರಶಸ್ತಿ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೇನೆ. ಸಾಸಲು ಶಿವರುದ್ರಯ್ಯ ಮರಳಯ್ಯನವರೇ, ನೀವು PhD ಪದವಿಯನ್ನು ಯಾವ ಕಾಲೇಜಿನಲ್ಲಿ ಪ್ರಾರಂಭಿಸಿದ್ದೀರಿ? ನಾನು PhD ಪ್ರಶಸ್ತಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತೆಗೆದುಕೊಂಡೆ. ನೀವು ಬರೆದ ಕೃತಿಗಳು? ನಾನು ಬರೆದ ಕೃತಿಗಳು ನಾಟ್ಯಮಯೂರಿ, ಪ್ರಜಾನಿಷ್ಠೆ, ಇನ್ನು ಮುಂತಾದ ಕೃತಿಗಳನ್ನು ಇಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನೋಡಿ, ತುಂಬಾ ಅಚ್ಚುಕಟ್ಟಾಗಿ ಗಗನ ಮತ್ತೆ ಜ್ಯೋತಿ ಸಾಕ್ಷಿ ಮೊರಳಯ್ಯನವರು ನಮ್ಮ ಶಾಲೆ ನಮ್ಮೊಂದಿಗೆ ಇಲ್ಲ, ಆದ್ರೆ ನಮ್ಮ ಶಾಲೆಗೆ ಅವರು ಬಂದಿದ್ದಾರೆ ಅಂತ ಭಾವಿಸಿಕೊಂಡು ಒಂದು ರೀತಿ ನಿಮಗೆ ಸಂವಾದ ಕಾರ್ಯಕ್ರಮದ ರೀತಿಯಲ್ಲಿ ನಿಮಗೆ ಲೇಖಕರ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ನೋಡಿ. ಸಾಕ್ಷಿ ಮೊರಳಯ್ಯನವರು ಸಾಸಲು ಶಿವರುದ್ರಯ್ಯ ಮರಳಯ್ಯನವರು ಬರ್ತಕ್ಕಂತಹ ನಾಟ್ಯಮಯೂರಿ ಇರ್ತಕ್ಕಂತಹ ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಗದ್ಯ ಭಾಗ ಪ್ರಜಾನಿಷ್ಠೆ ಅಂತಕ್ಕಂಥ ಒಂದು ಗದ್ಯ ಭಾಗ. ಹಾಗಾಗಿ ಲೇಖಕರ ಪರಿಚಯವನ್ನ ನಾವು ಸಂದರ್ಶನ ಮಾದರಿಯಲ್ಲಿ ಪಡ್ಕೊಂಡ್ವಿ. ಕವಿಯ ಲೇಖಕರ ಹೆಸರು, ಲೇಖಕರ ಹೆಸರೇನು? ಸಾಸಲು ಶಿವರುದ್ರಯ್ಯ ಮರಳಯ್ಯ. ವೆರಿ ಗುಡ್. ಅವರ ಕಾಲ ಎಷ್ಟು? 1931. ವೆರಿ ಗುಡ್. ಸ್ಥಳ ಯಾವುದು? ವೆರಿ ಗುಡ್. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ
ಚಿಕ್ಕನಾಯಕನಹಳ್ಳಿ ಸಾಸೂರು ಗ್ರಾಮ. ನೆಕ್ಸ್ಟ್ ಒನ್, ಅವರು ಬರೆದಂತಹ ಕೃತಿಗಳು ಯಾವುದು? ನಾಟ್ಯ ಮಯೂರಿ, ಮತ್ಯಾವುದು? ಶಿವತಾಂಡವ, ತೆಂಗನಕಲ್ಲು, ವಚನ ವೈಭವ, ಇನ್ನು ಮುಂತಾದವು. ನೆಲದ ಸೊಗಡು ಇತ್ಯಾದಿ. ಇವರಿಗೆ ಬಂದ ಪ್ರಶಸ್ತಿಗಳು ಯಾವುದು? ವೆರಿ ಗುಡ್. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ವೆರಿ ಗುಡ್. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೇವರಾಜ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಆ ಕಾರ್ಯಗ್ರಂಥ ಯಾವುದು? ನಾಟ್ಯ ಮಯೂರಿ. ಈ ನಾಟ್ಯ ಮಯೂರಿ ಅಂತಕ್ಕಂಥ ಒಂದು ಕಾದಂಬರಿ, ಈ ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಒಂದು ಗದ್ಯವಾಗ ಪ್ರಜಾನಿಷ್ಠೆ ಅಂತ ಹೇಳಿ ಸಾಶಿ ಮುರಳಯ್ಯನವರು, ಸಾಸಲು ಶಿವರುದ್ರಯ್ಯ ಮುರಳಯ್ಯ ಇವರ ಪೂರ್ಣ ಹೆಸರು. ಇವರು ಕಾಲ 1931. ಈಗ ನಮ್ಮೊಂದಿಗಿಲ್ಲ, ಇವರು ಇಹಲೋಕ ತ್ಯಜಿಸಿದ್ದಾರೆ. ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಸಾಸಲು ಗ್ರಾಮ. ಕೃತಿಗಳು ನಾಟ್ಯ ಮಯೂರಿ, ಶಿವತಾಂಡವ, ತೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು ಇತ್ಯಾದಿ. ಹಾಗೆ ಸಂದಂತ ಪ್ರಶಸ್ತಿಗಳು ಯಾವುದು? ಕರ್ನಾಟಕ ಹಾಗೆ ಪುಸ್ತಕ ವಿಭಾಗ ಆಕರ ಗ್ರಂಥ ಯಾವುದು? ನಾಟ್ಯ ಗುಡ್. ತುಂಬಾ ಚಂದಾಗಿ ಇದನ್ನ ನೀವು ಪ್ರಸ್ತುತಪಡಿಸಿದ ಮಕ್ಕಳೇ. ನೀವು ನಾಳೆ ಶಾಲೆಗೆ ಇವತ್ತಿಗೆ ಇಷ್ಟು ಪಾಠ ತರಗತಿ ಮುಕ್ತಾಯವಾಯಿತು. ಇವತ್ತು ನಾವು ಏನೆಲ್ಲ ಅಂಶವನ್ನ ತಿಳ್ಕೊಂಡ್ವಿ ಅಂತಂದ್ರೆ, ಒಂದು ಕಾದಂಬರಿಯ ಲಕ್ಷಣವನ್ನು ತಿಳ್ಕೊಂಡ್ವಿ, ಪ್ರಕಾರಗಳು, ಕನ್ನಡ ಸಾಹಿತ್ಯ ಲಕ್ಷಣಗಳು, ಕನ್ನಡ ಸಾಹಿತ್ಯ ಪ್ರಕಾರಗಳು, ಕನ್ನಡ ಸಾಹಿತ್ಯದ ಪ್ರಕಾರಗಳು, ವೆರಿ ಗುಡ್, ಕನ್ನಡ ಸಾಹಿತ್ಯದ ಪ್ರಕಾರಗಳು. ನೆಕ್ಸ್ಟ್ ಒನ್, ಕಾದಂಬರಿಯ ಪ್ರಕಾರಗಳು, ಮತ್ತೆ ಯಾವುದು ಹೇಳಿ ನೋಡೋಣ. ಮತ್ತೆ ಸಾಶಿ ಮುರಳಯ್ಯನವರ ಪರಿಚಯವನ್ನ ನಾವು ಮಾಡ್ಕೊಂಡ್ವಿ. ಇಷ್ಟು ಅಂಶ ನಾವು ಈ ದಿವಸ ಹೇಳ್ಕೊಂಡ್ವಿ ಮಕ್ಕಳೇ. ನೀವು ನಾಳೆ ಬರುವಾಗ ಸಾಶಿ ಮುರಳಯ್ಯ ಅವರ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರ್ಕೊಂಡು ನಾಳೆ ಶಾಲೆಗೆ ಬರುವಾಗ ಲೇಖಕರ ಇಡೀ ಒಂದು ಕವಿಕಾಲ ಪರಿಚಯವನ್ನ ಕಲಿತು ಒಪ್ಪಿಸ್ಬೇಕು, ನೋಡಿದ್ರೆ ಹೇಳಬೇಕು, ಮತ್ತೆ ಒಂದ್ಸಲ ನೀವು ಬರ್ಕೊಂಡು ಬರಬೇಕು. ನೋಡಿ, ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತೀವಿ. ನಾಳೆ ಈ ಗದ್ಯ ಭಾಗದ ಆರಂಭವನ್ನ ಮಾಡ್ತೀವಿ ಮಕ್ಕಳೇ. ಇಲ್ಲಿಗೆ ಇವತ್ತಿನ ತರಗತಿ ಮುಗಿಸೋಣ.